ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ಹೇಗಿದೆ? ಮೇಷರಾಶಿಯವರಿಗೆ ಗುರುವು ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಮನಸ್ತಾಪಗಳು, ಮನಸ್ಸಿಗೆ ಬೇಸರ, ವ್ಯವಹಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭಗಳನ್ನ ಕೊಡ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ, ವ್ರತ ತಿರುಗಾಟ ಮೊದಲಾದ ಫಲಗಳು ಗುರುಗ್ರಹದಿಂದ ಉಂಟಾಗತ್ತೆ. ಇಲ್ಲಿ ಗುರುವು ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಸಹಾಯ, ಸಜ್ಜನರ ಸಹವಾಸದಿಂದ ಕೀರ್ತಿ, ಸತ್ಕಾರ್ಯದಲ್ಲಿ ಆಸಕ್ತಿ, ಸಹಾಯ, ಜೊತೆಗೆ ಧನ ಆಗಮನವಾಗ್ತಕ್ಕಂಥದ್ದು, ಸುಖ, ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣ, ಮನಸ್ಸಿಗೆ ಸಂತೋಷ ಮೊದಲಾದ ಫಲಗಳು ಕಂಡುಬರುತ್ತದೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ವ್ರತ ತಿರುಗಾಟ, ದುಷ್ಟ ಜನರ ಸಹವಾಸ, ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ಬರುತ್ತೆ, ಬಂಧು ಮಿತ್ರರ ವಿರೋಧಗಳು ಕೂಡ ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿದೆ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ನಾವು ನೋಡಿದಾಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬಂದಾಗ ಧೃತಿಗೆಡ್ತಕ್ಕಂಥದ್ದು ಬೇಡ. ಧೈರ್ಯಂ ಸಾಹಸ ಲಕ್ಷಣಂ, ಧೈರ್ಯವಾಗಿ ಮುನ್ನುಗ್ಗತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಹಠವಾದಿಗಳು ಮೇಷರಾಶಿಯವರು. ಹಠ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದನ್ನ ಕಮ್ಮಿ ಮಾಡಿಕೊಳ್ಳಿ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಷ್ಟೆಲ್ಲವನ್ನು ಕೂಡ ನೀವು ಮಾಡಿಕೊಂಡಾಗ ಭೂಲಾಭ, ಧನ ಆಗಮನ, ಸುಖ, ಸಂತೋಷ, ಅಭಿವೃದ್ಧಿ ಪ್ರಾಪ್ತಿಯಾಗತ್ತೆ. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪರಿಹಾರ, ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಿ ರಕ್ತವರ್ಣದ ಅಂದರೆ ಅರ್ಥಾತ್ ಕೆಂಪು ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಬರ್ತಕ್ಕಂಥ ದೋಷಗಳು ಕಮ್ಮಿ ಆಗತ್ತೆ, ಸುಖ ಜೀವನ ಪ್ರಾಪ್ತಿಯಾಗತ್ತೆ.